Hello everyone, welcome to RK Study Info YouTube channel. So finally, ಯೂನಿವರ್ಸಿಟಿ ಒಂದರಿಂದ PhD ಗೆ ಅಧಿಸೂಚನೆ ಆಗಿದೆ. ಸೊ ಯಾರ್ಯಾರು PhD ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಒಂದು ರಿಸರ್ಚ್ ಕರಿಯರ್ ಆಗಿರ್ಬೋದು, ಟೀಚಿಂಗ್ ಕರಿಯರ್ ಆಗಿರ್ಬೋದು, ಸೊ ಅದರಲ್ಲಿ ತುಂಬಾ ಹೈ ಲೆವೆಲ್ ಅಕಾಡೆಮಿಕ್ ನ ನೀವು ಗಳಿಸಬೇಕಂತ ಇದ್ದೀರಾ PhD ಯ ಮೂಲಕ. ಸೊ ನಿಮಗೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಸೊ ಯಾವ ಒಂದು ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಗಿದೆ, ಯಾವೆಲ್ಲ ಒಂದು ವಿಷಯಗಳಿಗೆ ನೋಟಿಫಿಕೇಶನ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇವೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು PhD ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರಬಹುದು ದಾವಣಗೆರೆ ವಿಶ್ವವಿದ್ಯಾಲಯ ಏನಿದೆ ಅಲ್ಲಿಂದ ಸುಮಾರು 150ಕ್ಕೂ ಹೆಚ್ಚು PhD ಸೀಟ್ಸ್ ಗಳಿಗೆ ನೋಟಿಫಿಕೇಶನ್ ಆಗಿದೆ. ಇದು ಆಫಿಷಿಯಲ್ ವೆಬ್ಸೈಟ್ ಇಂದಾನೆ ನಿಮಗೆ ಇನ್ಫಾರ್ಮೇಶನ್ ನೀಡ್ತಾ ಇದ್ದೇವೆ. ಸೊ ನೋಡ್ತಾ ಇರಬಹುದು ದಿನಾಂಕ 5 ಫೆಬ್ರವರಿ 2024ಕ್ಕೆ ಏನಾಗಿದೆ, ಇದು ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಅನ್ನ ಆಗಿದೆ. ಸೊ ಟೋಟಲ್ ನಂಬರ್ ಆಫ್ ಸೀಟ್ಗಳು ಎಷ್ಟಿದಾವೆ ಅಂತ ಹೇಳೋದಾದ್ರೆ 159 ಏನಿದಾವೆ ಟೋಟಲ್ ಸೀಟ್ಸ್ ಗಳು ಇದಾವೆ. ಸೊ ಯಾವೆಲ್ಲ ವಿಭಾಗದಲ್ಲಿ ಇದಾವೆ ಅಂತ ಹೇಳೋದಾದ್ರೆ, ಈ ಆರ್ಟ್ಸ್ ವಿಷಯದಲ್ಲಿ ಆರ್ಟ್ಸ್ ಅಲ್ಲಿ ಯಾವ ಇದಾವೆ ಅಂತ ಹೇಳೋದಾದ್ರೆ ಕನ್ನಡ ಇದೆ ನೋಡಿ, ಇತಿಹಾಸ, ಮಾಸ್ ಕಮ್ಯುನಿಕೇಶನ್ ಇದೆ, ಹಾಗೆ ಸೋಷಿಯಲ್ ವರ್ಕ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಎಕನಾಮಿಕ್ಸ್ ಇದೆ, ಹಾಗೆ ಈ ದೃಶ್ಯ ಕಲೆ ಅಂತ ಹೇಳ್ತಾರೆ ಸರ್ನಾ, ಈ ಆರ್ಟ್ ಅಂಡ್ ವರ್ಚುವಲ್ ಆರ್ಟ್ ಅಂತ ಏನ್ ಹೇಳ್ತಾರೆ ಅದು, ಹಾಗೇನೆ ದೃಶ್ಯ ಕಲೆಯಲ್ಲೇ ಡ್ರಾಯಿಂಗ್ ನ ಇಲ್ಲಿ ಕಾಲ್ ಮಾಡಲಾಗಿದೆ. ಹಾಗೇನೆ ಆ ಫ್ರೆಂಡ್ಸ್ ಸೈನ್ಸ್ ಮತ್ತೆ ಟೆಕ್ನಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಕೆಮಿಸ್ಟ್ರಿ ಆಗಿರ್ಬೋದು, ಲೈಫ್ ಸೈನ್ಸ್ ಆಗಿರ್ಬೋದು, ಬಯೋಟೆಕ್ನಾಲಜಿಗಳು ಆಗಿರ್ಬೋದು, ಹಾಗೇನೆ ಬಾಟ್ನಿ ಆಗಿರ್ಬೋದು, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ದಟ್ ಮೀನ್ಸ್ ಕಂಪ್ಯೂಟರ್ ಸೈನ್ಸ್, ಆಹಾರ ತಂತ್ರಜ್ಞಾನ, ಫುಡ್ ಟೆಕ್ನಾಲಜಿ, ಗಣಿತಶಾಸ್ತ್ರ, ಸೂಕ್ಷ್ಮ ಜೀವಶಾಸ್ತ್ರ, ಭೌತಶಾಸ್ತ್ರ, ಇವೆಲ್ಲವೂ ಏನಾಗಿದ್ದಾವೆ ಈ ಸೈನ್ಸ್ ಮತ್ತೆ ಟೆಕ್ನಾಲಜಿಯ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಹಾಗೇನೆ ಕಾಮರ್ಸ್ ವಿಷಯನೂ ಕಾಲಾಗಿದೆ. ಟೋಟಲಿ 22 ಕಾಮರ್ಸ್ ವಿಷಯಗಳಿದಾವೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಆಡಳಿತ ನಿರ್ವಹಣಾ ಶಾಸ್ತ್ರ 7 ವಿಷಯಗಳು, 7 ಸೀಟ್ಗಳಿದೆ. ಸೊ ಯಾರೆಲ್ಲ ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳೋದಾದ್ರೆ, ಯಾರ್ಯಾರ್ದು PGಯಲ್ಲಿ ಆಯ್ತಾ, PG ಅಥವಾ ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳ್ತೇವೆ, ಆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಿನಿಮಮ್ 55% ಆಗಿದೆ. ಯಾರ್ಯಾರಿದು ಜನರಲ್ ಅಭ್ಯರ್ಥಿಗಳು, ಯಾರ್ಯಾರ್ದು 55% ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆ, ನೀವೆಲ್ಲರೂ PhD ಸೀಟ್ಸ್ ಗಳಿಗೆ ಅರ್ಜಿಯನ್ನ ಹಾಕ್ಬೋದು. ಯಾರ್ಯಾರು SC ST ಕ್ಯಾಟಗರಿ 1 ಮತ್ತೆ PWD ಅಭ್ಯರ್ಥಿಗಳಿದ್ದೀರಾ, ನೀವು 50% ನಿಮ್ಮ PGಯಲ್ಲಿ ಇದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಅದಕ್ಕಿಂತ ಮೇಲೆ ಇರಬೇಕಾಗುತ್ತೆ. ಬಟ್ 50 ಇಸ್ ದ ಮಿನಿಮಮ್ ಕಟ್ ಆಫ್ ಆಗಿರುತ್ತೆ. ಸೊ ಅದ್ರ ಮೇಲೆ ಇದ್ದಂತ ಅಭ್ಯರ್ಥಿಗಳು ನೀವೆಲ್ಲರೂ ಏನ್ ಮಾಡಬಹುದು, ಈ ಒಂದು PhDಗೆ ಅರ್ಜಿಯನ್ನ ಹಾಕೋಬಹುದು. ಹಾಗೆ ಫ್ರೆಂಡ್ಸ್, ಈ ಒಂದು PhDಯ ಎಂಟ್ರನ್ಸ್ ನ ತಗೊಳ್ಳೋದಕ್ಕೆ ಅವರು ಫೀಸ್ ಅನ್ನ ಇಟ್ಟಿದ್ದಾರೆ, ನೋಡ್ತಾ ಇರಬಹುದು. ಯಾರ್ಯಾರು ಜನರಲ್ ಅಭ್ಯರ್ಥಿಗಳಿದ್ದಾರೆ, ನಿಮ್ಗೆ 2,000 ರೂಪಾಯಿ ಡಿಮಾಂಡ್ ಡ್ರಾಫ್ಟ್ ನ ತೆಗೆಸ್ಬಿಟ್ಟು ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿದ್ದಾರೆ. ತಿಳಿಸ್ತೇವೆ ಯಾರ ಹೆಸರಿಗೆ ತೆಗೆಸ್ಬೇಕು ಅಂತ ಹೇಳಿ. ಹಾಗೇನೆ ಯಾರ್ಯಾರು SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿದ್ದೀರಾ, ನೀವು 1000 ರೂಪೀಸ್ DD ಅನ್ನ ತೆಗೆಸ್ಕೊಂಡು ಹಾಕ್ಬೇಕಾಗತ್ತೆ. ಹಾಗೇನೆ ಅಪ್ಲಿಕೇಶನ್ ಹಾಕುವಾಗ ಕಡ್ಡಾಯವಾಗಿ ನೀವೇನ್ ಮಾಡಬೇಕು, ನಿಮ್ಮ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ಕಡ್ಡಾಯವಾಗಿ ಅಪ್ಲಿಕೇಶನ್ ಜೊತೆ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಹಾಗೇನೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಏನಿದೆ ಅವರ ಆಫೀಸಿಂದ ನೀವು ತಗೋಬಹುದು, ಅಥವಾ ಇದೇ ಒಂದು ಏನು ನೋಟಿಫಿಕೇಶನ್ ಇದೆ ಅದಕ್ಕೇನೆ ಅವರು ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ಇದನ್ನ ನೀಟಾಗಿ ತುಂಬಬೇಕಾಗತ್ತೆ. ಹಾಗೆ DD ಅವರು ಹೇಳಿದ್ದಾರೆ. ಸೊ DD ಅನ್ನು ಸಹ ನೀವು ತೆಗೆದು ಈ ಫಾರ್ಮ್ ನ ಒಂದು ಯೂನಿವರ್ಸಿಟಿಗೆ, ಏನು ದಾವಣಗೆರೆ ಯೂನಿವರ್ಸಿಟಿ ಇದೆ ಅದಕ್ಕೆ ನೀವು ಕಳಿಸ್ಬೇಕಾಗತ್ತೆ. ಹಾಗೇನೆ ಫ್ರೆಂಡ್ಸ್, ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳೋದಾದ್ರೆ 10 ಮಾರ್ಚ್ 2024 ಏನಾಗಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅದರ ಒಳಗಡೆನೆ ನೀವು ಅವರ ವರ್ಕಿಂಗ್ ಅವರ್ಸ್ ಏನಿರುತ್ತೆ ಅದರ ಒಳಗಡೆ ನೀವೇನ್ ಮಾಡಬೇಕು, ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಫ್ರೆಂಡ್ಸ್, ಈ ಒಂದು ಸೀಟು ಹಂಚಿಕೆಗಳು ಆಗಿರ್ಬೋದು ಪ್ರತಿಯೊಂದು UGC ರೆಗ್ಯುಲೇಷನ್ ಪ್ರಕಾರನೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಈ ಒಂದು ಸಂಶೋಧನೆಗೆ ಸಂಬಂಧಿಸಿದ ಒಂದು ರಿಜಿಸ್ಟ್ರೇಷನ್ ಏನಿರುತ್ತೆ UGC ಏನು ಗೈಡ್ಲೈನ್ಸ್ ಗಳನ್ನ ಹೇಳಿದೆ ಅದೇ ಪ್ರಕಾರ ನಾವು ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಹಾಗೇನೆ ಎಲಿಜಿಬಿಲಿಟಿ ಆಧಾರದ ಮೇಲೆ ನೀಡಲಾಗುತ್ತೆ ಸರ್ನಾ, ರ್ಯಾಂಡಮ್ ಆಗಿ ಕೊಡೋದಿಲ್ಲ. ಸೊ ಏನು UGC ರೂಲ್ಸ್ ಗಳನ್ನ ಹೇಳುತ್ತೆ ಅದೇ ಪ್ರಕಾರ ಏನ್ ಮಾಡ್ತಾರೆ, ನಿಮಗೆ ಸೀಟ್ ಅನ್ನ ಅಲಾಟ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗೇನೆ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವುದೇ ಎಸ್ ಆಯ್ತಾ, ನಿಮಗೆ ಒಂದು ಎಂಟ್ರನ್ಸ್ ಎಕ್ಸಾಮ್ ಇರುತ್ತೆ ನೋಡಿ. ಯಾರ್ಯಾರು ನೋಡ್ತಾ ಇರ್ಬೋದು, UGC ನೆಟ್ JRF ಅಥವಾ ಬರೀ UGC ನೆಟ್ ಅಥವಾ CSIR ನೆಟ್, ನಮ್ಮ ಕರ್ನಾಟಕದ ಸೆಟ್ ಆಗಿರ್ಬೋದು, ಗೇಟ್ ಎಕ್ಸಾಮ್ ಆಗಿರ್ಬೋದು, ಇದನ್ನೆಲ್ಲ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಅವರಿಗೆ ಯಾವುದೇ ರೀತಿ ಎಂಟ್ರನ್ಸ್ ಎಕ್ಸಾಮ್ ಇರೋದಿಲ್ಲ. ನೀವು ಡೈರೆಕ್ಟ್ ಆಗಿ ಏನ್ ಮಾಡಬೇಕಾಗುತ್ತೆ, ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ. ಸೊ ಈ ಮೇಲಿನ ಪರೀಕ್ಷೆಗಳು ಇಷ್ಟೊತ್ತು ನಾವೇನು ಹೇಳಿದ್ವಿ, ಈ ಪರೀಕ್ಷೆಗಳು ಯಾರ್ಯಾರ್ದು ಕ್ವಾಲಿಫೈ ಆಗಿಲ್ಲ, ನೀವೇನ್ ಮಾಡಬೇಕಾಗುತ್ತೆ, ರಿಟರ್ನ್ ಎಕ್ಸಾಮ್ ನ ಅಟೆಂಡ್ ಆಗಬೇಕಾಗುತ್ತೆ ಸರಿನಾ. ಸೊ ಆ ಒಂದು ರಿಟರ್ನ್ ಎಕ್ಸಾಮ್ ಅಲ್ಲಿ ಈ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ಕೇಳಲಾಗುತ್ತೆ ನೋಡಿ, ರಿಸರ್ಚ್ ಆಪ್ಟಿಟ್ಯೂಡ್ ನ ಕೇಳಲಾಗುತ್ತೆ, ಜೊತೆಗೆ ನಿಮ್ಮ ಸಬ್ಜೆಕ್ಟ್ ನ ಕೇಳಲಾಗುತ್ತೆ.
ಸೊ ಹಾಗಾಗಿ ಕಂಪ್ಲೀಟ್ ಆಗಿರುವಂತಹ ರಿಸರ್ಚ್ ಆಪ್ಟಿಟ್ಯೂಡ್ ನೋಟ್ಸ್ ನಿಮಗೆ ಏನಾದರೂ ಬೇಕು ಅಂತಂದ್ರೆ ಈ ನಂಬರ್ ಏನಿದೆ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಸ್ಪಿರೆಂಟ್ಸ್. ಸೊ ವಾಟ್ಸ್ಆಪ್ ಮಾಡಿ, ಇದಕ್ಕೆ 49 ರುಪೀಸ್ ಫೀಸ್ ಇರುತ್ತೆ ಆಯ್ತಾ, ಬರೀ 49 ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ. ಸೊ PDF ನಿಮಗೆ ಸಿಗುತ್ತೆ. ಸೊ ಆ PDF ನ ನೀವು ಪ್ರಿಂಟ್ ಹಾಕ್ಸ್ಕೊಂಡು ನೀಟಾಗಿ ಅಧ್ಯಯನವನ್ನ ಮಾಡಿ. ಇದರಿಂದ ಏನ್ ಕವರ್ ಆಗುತ್ತೆ, ನಿಮಗೆ ಸಂಪೂರ್ಣವಾಗಿರುವಂತಹ ರಿಸರ್ಚ್ ಆಪ್ಟಿಟ್ಯೂಡ್ ಏನು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೇಳಲಾಗುತ್ತೆ. ಜೊತೆಗೆ ಆಯ್ತಾ, ಇದು UGC ನೆಟ್ ಪ್ರತಿಯೊಂದು ಎಕ್ಸಾಮಿಗೆ ಈ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ನೋಟ್ಸ್ ಏನಿದೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬೇಕಾದ ಅಭ್ಯರ್ಥಿಗಳು 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 49 ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ಏನು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ಗೆ ಕೇಳುವಂತಹ ಏನು ರಿಸರ್ಚ್ ಪೇಪರ್ಗೆ ಸಂಬಂಧಪಟ್ಟಂತಹ ಟಾಪಿಕ್ ಏನಿರುತ್ತೆ ಅದು ನಾವು ಇನ್ ಡೀಪ್ ಅಲ್ಲಿ ಡೆಪ್ತ್ ಲೆವೆಲ್ ಅಲ್ಲಿ ಕವರ್ ಮಾಡಿದ್ದೇವೆ. ಖಂಡಿತವಾಗಿಯೂ ನಿಮಗೆ ಎಕ್ಸಾಮಿಗೆ ಅದು ಸಹಾಯ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಮ ಒಂದು ಸಬ್ಜೆಕ್ಟ್ ನ ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ನೀವು ಕನ್ನಡ ಅಂತಂದ್ರೆ ಕನ್ನಡವನ್ನ ನೀಟಾಗಿ ಓದ್ಕೋಬೇಕು. ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಭ್ಯರ್ಥಿಗಳು ನಿಮ್ದು PG ಲೆವೆಲ್ ಅಲ್ಲಿ ಏನೇನು ಓದಿದ್ರೆ ಅದನ್ನ ತುಂಬಾ ಡೀಪ್ ಲೆವೆಲ್ ಅಲ್ಲಿ ಓದ್ಕೋಬೇಕಾಗತ್ತೆ. ಸರಿನಾ ಸ್ಟೂಡೆಂಟ್ಸ್? ಓಕೆ. ಹಾಗೆ ಸ್ಟೂಡೆಂಟ್ಸ್ ನೋಡ್ತಾ ಇರಬಹುದು ಇವರ ಒಂದು ಆಫೀಸ್ ಅವರ್ ಏನಿರುತ್ತೆ, ಸೊ ಅದರ ಒಳಗಡೆನೆ ನೀವೇನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಈ ಒಂದು ನೋಡ್ತಾ ಇರಬಹುದು ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ಸಂದರ್ಶನದ ದಿನ, ದಟ್ ಮೀನ್ಸ್ ಇಂಟರ್ವ್ಯೂ ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ವಿಶ್ವವಿದ್ಯಾಲಯದ ವೆಬ್ಸೈಟ್ ಏನಿದೆ ನೋಡ್ತಾ ಇರಬಹುದು, ದಾವಣಗೆರೆ ಯೂನಿವರ್ಸಿಟಿಯ ವೆಬ್ಸೈಟ್ ಏನಿದೆ ಇಲ್ಲಿ ಅವರು ಹಾಕ್ತಾರೆ. ಫ್ಲಾಶ್ ಅಲ್ಲಿ ಅವ್ರು ಏನ್ ಹಾಕ್ತಾರೆ, ಫಾಸ್ಟ್ ಆಗಿ ಇಲ್ಲಿ ಏನು ಮೂವ್ಮೆಂಟ್ ಆಗ್ತಾ ಇದೆ ಫಾಸ್ಟ್ ಆಗಿ ಅಲ್ಲಿ ಹಾಕ್ತಾರೆ. ಹಾಗೇನೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನ ನೋಡೋದಾದ್ರೆ ಯಾವ ಡೇಟಿಗೆ ಏನೇನಿದೆ ಅಂತ ನಿಮ್ಗೆ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು ಈ ಒಂದು ನೋಟಿಫಿಕೇಶನ್ ಅನ್ನ 6 ಫೆಬ್ರವರಿಗೆ ಹೊರಡಿಸಿದ್ದಾರೆ. ಹಾಗೇನೆ ಅಪ್ಲಿಕೇಶನ್ ಕೊಡುವಂತದ್ದು 6ನೇ ತಾರೀಕು ಫೆಬ್ರವರಿಯಿಂದ ಆರಂಭ ಆಗುತ್ತೆ. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ 10ನೇ ತಾರೀಕು ಮಾರ್ಚ್ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೇನೆ PhD ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗಿರುತ್ತೆ, ಯಾರ್ಯಾರು ಈ ಗೇಟ್ ಎಕ್ಸಾಮ್ ಇರ್ಬೋದು, UGC ನೆಟ್, KCET ಅಂತವೆಲ್ಲ ಪಾಸ್ ಆಗಿಲ್ಲ ಅಂತ ಅಭ್ಯರ್ಥಿಗಳಿಗೆ 15ನೇ ತಾರೀಕು ಮಾರ್ಚ್ ನಿಮ್ಮ ಪರೀಕ್ಷೆ ಇರುತ್ತೆ ನೋಡಿ. ಸೊ ಯಾರ್ಯಾರು PG ಅನ್ನ ಮುಗಿಸ್ಕೊಂಡಿದ್ದೀರಾ, PhD ಮಾಡಬೇಕು ಅಂತ ಇದ್ರೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಈಗಿಂದಲೇ ನೀವು ತಯಾರಿಯನ್ನ ಮಾಡಿ. ಸರಿನಾ? ನಿಮ್ಗೆ ಹೇಳಿದ್ದೇವೆ ರಿಸರ್ಚ್ ಆಪ್ಟಿಟ್ಯೂಡ್ ಒಂದು ಪೇಪರ್ ಇರುತ್ತೆ, ಅಂದ್ರೆ ಒಂದು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇರ್ತವೆ. ಜೊತೆಗೆ ನಿಮ್ ಸಬ್ಜೆಕ್ಟ್ ನ ನೀವು ತುಂಬಾ ಡೀಪ್ ಲೆವೆಲ್ ಅಲ್ಲಿ ಓದ್ಕೋಬೇಕಾಗುತ್ತೆ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಬೇಕಾದ ಅಭ್ಯರ್ಥಿಗಳು 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಆ ಒಂದು PhD ಏನು ರಿಸರ್ಚ್ ಆಪ್ಟಿಟ್ಯೂಡ್ ಗೆ ಹೆಲ್ಪ್ ಆಗುವಂತ ನೋಟ್ಸ್ ನ ನೀವು ಪಡಿಬಹುದು. ಹಾಗೆ ಫ್ರೆಂಡ್ಸ್ ಈ ಒಂದು ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಈ ಒಂದು ಅನ್ನೋದನ್ನ ಲಿಸ್ಟ್ ನ ಏನ್ ಮಾಡ್ತಾರೆ ಅವರು, ಅಂದ್ರೆ ರಿಟರ್ನ್ ಎಕ್ಸಾಮ್ ಅಲ್ಲಿ 23/2024ಕ್ಕೆ ಪಬ್ಲಿಷ್ ಮಾಡ್ತಾರೆ. 5 ದಿನ ಆದ್ಮೇಲೆ ಪಬ್ಲಿಷ್ ಮಾಡ್ತಾರೆ. ಹಾಗೆ ಇಂಟರ್ವ್ಯೂ ಡೇಟ್ ಆಫ್ ಇಂಟರ್ವ್ಯೂ ಅಥವಾ ಕೌನ್ಸಿಲಿಂಗ್ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳೋದಾದ್ರೆ 26 ಮಾರ್ಚ್ಗೆ ಇರುತ್ತೆ ನೋಡಿ. ಹಾಗೇನೆ ಅಪ್ರೂವಲ್ ಫಾರ್ ದ ಡಿಪಾರ್ಟ್ಮೆಂಟಲ್ ಕೌನ್ಸಿಲ್ ಅವೆಲ್ಲ ಆಯ್ತಾ, ನಿಮ್ಮ ಅಪ್ರೂವಲ್ ಯಾವಾಗ ಆಗುತ್ತೆ ಮರುದಿನ ಆಗಿರುತ್ತೆ. ಹಾಗೆ ಅಡ್ಮಿಷನ್ ಯಾವಾಗ ಆಗೋಗುತ್ತೆ 30 ಮಾರ್ಚ್ಗೆ ಆಗೋಗುತ್ತೆ. ಆಮೇಲೆ ಈ ಪ್ರೀ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಕೋರ್ಸ್ ವರ್ಕ್ ಇರುತ್ತೆ, ಅದು ಆಮೇಲೆ ನಿಮ್ಗೆ ಅದು ತಿಳಿಸ್ತಾರೆ ಅವ್ರು ಏನಂತ ಹೇಳಿ. ಬಟ್ ಇಷ್ಟಾದ್ರೂ ಇಂಪಾರ್ಟೆಂಟ್ ಇದೆ, ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗಿರುತ್ತೆ, ಮಾರ್ಚ್ 15ನೇ ತಾರೀಕಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಆಲ್ರೆಡಿ ಆರಂಭ ಆಗಿದೆ. ಮಾರ್ಚ್ 10ನೇ ತಾರೀಕುವರೆಗೆ ನೀವು ಅರ್ಜಿಯನ್ನ ಹಾಕೋಬಹುದು. 15ನೇ ತಾರೀಕಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಇದು ಕೇವಲ ಯಾರ್ಯಾರು KCET ಮತ್ತೆ UGC ನೆಟ್ ಅನ್ನ ಪಾಸ್ ಆಗಿಲ್ಲ ಅಂತಹ ಅಭ್ಯರ್ಥಿಗಳಿಗೆ. ಸೊ ಯಾರ್ಯಾರ್ದು ಪಾಸ್ ಆಗಿದೆ, UGC ಆಲ್ರೆಡಿ ಕ್ವಾಲಿಫೈ ಇದ್ದೀರಾ, ನಿಮಗೆ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಇರುತ್ತೆ. ಯಾವಾಗ ಅಂತ ಹೇಳೋದಾದ್ರೆ 26 ಮಾರ್ಚ್ಗೆ. ಸೊ ಈ ಕೊಟ್ಟಂತ ದಿನಗಳಲ್ಲಿ ಯಾವುದೇ ರೀತಿ ಚೇಂಜಸ್ ಇದ್ರೂ ಇರಬಹುದು, ಅಂದ್ರೆ ಏನಾದ್ರೂ ಸ್ಟ್ರೈಕ್ ಆಯ್ತು ಅಥವಾ ಏನಾದ್ರೂ ಒಂದು ಆಯ್ತು ಅಂತಂದ್ರೆ. ಸೊ ಹಾಗಾಗಿ ವೆಬ್ಸೈಟ್ ನ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ತಾ ಇರಿ ಯಾರ್ಯಾರು ಅರ್ಜಿಯನ್ನ ಹಾಕ್ತೀರಾ. ಹಾಗೆ ದಾವಣಗೆರೆ ಇರಬಹುದು, ಸುತ್ತಮುತ್ತಲಿನ ಜಿಲ್ಲೆ ಎಲ್ಲ ಅಭ್ಯರ್ಥಿಗಳು ಏನ್ ಮಾಡಿ ನೀವು ಈ ಒಂದು PhD ಗೆ ಅರ್ಜಿಯನ್ನ ಹಾಕ್ಬಹುದು ಅಂತ ಸಜೆಷನ್ ಅನ್ನ ಕೊಡಬಹುದು. ಹಾಗೆ ಫ್ರೆಂಡ್ಸ್ ಈ ಒಂದು ಏನು ಫಾರ್ಮೆಟ್ ಇದೆ ನೋಡ್ತಾ ಇರಬಹುದು, ಬಹಳ ಈಸಿ ಆಗಿರುವಂತಹ ಫಾರ್ಮ್ ಇದೆ. ಇದನ್ನ ನೀಟಾಗಿ ತುಂಬಿ ನೀವೇನ್ DD ತೆಗಿಸ್ತಿರಲ್ವಾ, ಸೊ ಯಾರ ಹೆಸರಿಗೆ ತೆಗಿಸ್ಬೇಕು ಅಂತಾನು ಅವ್ರು ಹೇಳಿದಾರೆ ನೋಡಿ, ಇಲ್ಲಿ ನಿಮ್ಗೆ ಹೇಳ್ತೇವೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ DD ಅನ್ನು ಹಣಕಾಸು ಅಧಿಕಾರಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ಆಯ್ತಾ, DD ಅನ್ನ ಫಿನಾನ್ಸ್ ಆಫೀಸರ್ ದಾವಣಗೆರೆ ಯೂನಿವರ್ಸಿಟಿ ಎನ್ನುವಂತಹ ಹೆಸರಿನಲ್ಲಿ ಖರೀದಿ ಮಾಡಿಬಿಟ್ಟು, ಅಥವಾ ನೀವೇನ್ ಮಾಡಬಹುದು ಚಲನ್ ತಗೊಂಡು ಇಲ್ಲಿ ಏನ್ ಅಕೌಂಟ್ ನಂಬರ್ ಇದೆ ಇದಕ್ಕೂ ಸಹ ಪೇಮೆಂಟ್ ಅನ್ನ ಮಾಡಬಹುದು. ರೆಸ್ಪೆಕ್ಟಿವ್ 1000 ರೂಪಾಯಿ ಮತ್ತೆ 2000 ರೂಪಾಯಿ ನಿಮ್ಗೆ ಏನ್ ಬರುತ್ತೆ ಅದು ನೋಡಿ ಮಾಡ್ಕೊಂಡು, ಯಾರ್ಯಾರು DD ಅನ್ನ ಪೇಮೆಂಟ್ ಮಾಡಿ ತಗೊಂಡಿರ್ತಾರಲ್ವಾ, ಆ ಒರಿಜಿನಲ್ DD ಅನ್ನ ನಿಮ್ಮ ಅಪ್ಲಿಕೇಶನ್ ಜೊತೆ ಕಳಿಸ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ತುಂಬಾ ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ಜೆರಾಕ್ಸ್ ನ ಕಳಿಸ್ಬಿಡ್ತಾರೆ ಅವರಿಗೆ. ಆತರ ಮಾಡಬೇಡಿ, ನಿಮ್ಮ ಒರಿಜಿನಲ್ DD ಅನ್ನ ನೀವು ಕಳಿಸ್ಬೇಕಾಗತ್ತೆ, ಅದರ ಜೆರಾಕ್ಸ್ ನ ನೀವು ಇಟ್ಕೋಬೇಕಾಗತ್ತೆ. ಸರಿನಾ? ಓಕೆ ಫ್ರೆಂಡ್ಸ್, ಚಲನು ಅಷ್ಟೇ. ಸೊ ಹಾಗಾಗಿ 10ನೇ ತಾರೀಕು ಒಳಗಡೆ ಅರ್ಜಿಯನ್ನ ಹಾಕಿ, ದಾವಣಗೆರೆ ಆಗಿರ್ಬೋದು, ಸುತ್ತಮುತ್ತಲಿನ ಅಥವಾ ನಮ್ಮ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿಗಳು ಆಗಿರ್ಬೋದು.
ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ಡೀಟೇಲ್ ಆಗಿರುವಂತಹ ನೋಟಿಫಿಕೇಶನ್ ಕಾಪಿ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ, ಸೊ ಅಲ್ಲಿಂದ ನೀವು ಪಡಿಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.